ಅವರು ಪದವೀಧರ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದವರು. ಅದೇಕೋ ಗೊತ್ತಿಲ್ಲ, ಹಠಾತ್ ಆಗಿ ಕೃಷಿಯತ್ತ ಮುಖ ಮಾಡಿದರು. ಅವರೇ ಚಲದಂಕ ಮಲ್ಲ, ಹೆಸರು ಅಕೀಬ್ ಆಲ್ಮೆಲ್ಕರ್. ತಾವು ಹಿಡಿದ ಹಠವನ್ನು ಸಾಧಿಸುವ ಛಲವುಳ್ಳವರು. ಭಾರತದ ಕೃಷಿ ಪ್ರಧಾನ ರಾಷ್ಟ್ರವಾದುದರಿಂದ ಇದನ್ನು ಮನಗಂಡು ತಾನು ಏನಾದರೂ ಕೃಷಿಯಲ್ಲಿ ಸಾಧಿಸಬೇಕೆಂದು ವಾಣಿಜ್ಯ ಬೆಳೆಯಾದ ದ್ರಾಕ್ಷಿಯನ್ನು ಆಯ್ಕೆ ಮಾಡಿಕೊಂಡರು. ತಮಗೆ ಇದ್ದ ಸ್ವಂತ 6 ಎಕರೆ ಕಡು ಕಪ್ಪು ಮಣ್ಣಿನ ಎಕರೆ ಭೂಮಿಯ ಮೇಲ್ಮೈಯನ್ನು ಕೆಂಪು ಮಣ್ಣಿನಿಂದ ಭರ್ತಿ ಮಾಡಿ ದ್ರಾಕ್ಷಿ ಬೆಳೆಗೆ ಅಣಿ ಮಾಡಿದರು. ಮುಂದೆ ತಾವು ಅಂದುಕೊಂಡಂತೆ ದ್ರಾಕ್ಷಿ ಕಟಾವಿಗೆ ಬಂದು ಅಧಿಕ ಇಳುವರಿಯ ಲಾಭ ಕಂಡುಕೊಂಡರು. ಅಷ್ಟೇ ಅಲ್ಲದೆ ಇವರು ಬೆಳೆಯುವ ದ್ರಾಕ್ಷಿ ಹಣ್ಣಿಗೆ ದೇಶ ವಿದೇಶಗಳಿಂದ ಬೇಡಿಕೆ ಬರತೊಡಗಿತು. ಅಂದ ಹಾಗೆ ವಿಜಯಪುರ ತಾಲೂಕಿನ ಅತಲಟಿ ಗ್ರಾಮದ ದ್ರಾಕ್ಷಿ ಹಣ್ಣು ಸೌದಿ ಅರೇಬಿಯಾ, ರಷ್ಯಾ, ಯುರೋಪ್ ದೇಶಗಳಲ್ಲಿ ರಾರಾಜಿಸುವಂತಾಗಿದೆ. ಅಕೀಬ್ ಅವರ ತೋಟಕ್ಕೆ ಸ್ಥಳೀಯ ರಾಜಕಾರಣಿಗಳು ಹಾಗೂ ರೈತರು ಬಂದು ಈ ಯಶಸ್ವಿ ರೈತನಿಂದ ಮಾಹಿತಿ ಪಡೆಯುತ್ತಿದ್ದಾರೆ. ಸುತ್ತಮುತ್ತಲಿನ ರೈತರಿಗೆ ಇವರು ಮಾದರಿ ರೈತ ಎಂಬ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ.